ಮಾರ್ನಿಂಗ್. ಇವತ್ತು ಸಂಡೇ. ತುಂಬ ಜನ ಚಿನ್ನಮ್ಮಂದು ಹೇರ್ ಕೇರ್ ರೊಟೀನ್ ಕೇಳ್ತಾ ಇರ್ತೀರಲ್ವಾ. ನೋಡಿ, ಇದೇ ಹೇರ್ ಕೇರ್ ರೊಟೀನ್. ಈ ಮೇಡಮ್ ಮಚ್ಚಿಸ್ಕೊಳ್ಳಲ್ಲ, ನಾನು ಬಿಡಲ್ಲ. ಕೊಕೊನೆಟ್ ಆಯಿಲ್ ಹಾಕೋದು, ಯಾವ್ದು ಸಿಗುತ್ತೋ ಅದು ಕೊಬ್ಬರಿ ಎಣ್ಣೆ ಹಾಕೋದು, ಹ್ಯಾಂಡ್ ಮಸಾಜ್ ಮಾಡೋದು. ಈಗಷ್ಟೇ ಅದನ್ನೇ ಹೇಳ್ತಾ ಇದ್ದೆ. ಇವಾಗ ಮಸಾಜ್ ಮಾಡಿಸ್ಕೊ ಅಂದರೆ ಮಾಡಿಸ್ಕೊಳ್ಳಲ್ಲ. ಇನ್ನೊಂಚೂರು ದೊಡ್ಡವಳಾದ್ಮೇಲೆ, ಇನ್ನೊಂಚೂರಲ್ಲ, ನಮ್ಮ ವಯಸ್ಸಿಗೆ ಬಂದಮೇಲೆ, ಮಮ್ಮಿ ಪ್ಲೀಸ್ ಮಸಾಜ್ ಮಾಡಿ ಮಮ್ಮಿ, ಇನ್ನೂ ಸ್ವಲ್ಪ ಮಾಡಿ ಮಮ್ಮಿ, 5 ಮಿನಿಟ್ಸ್ ಮಾಡಿ ಮಮ್ಮಿ ಅನ್ನತ್ತೆ ಅವಾಗ ಅಲ್ಲವಾ. ಹಚ್ಕೊಳವ, ಹಚ್ಬಿಟ್ಟು ಒಂದು ಸ್ವಲ್ಪ ಬಿಸಿಲಲ್ಲಿ ಕೂರಿಸ್ತೀನಿ. ಇವತ್ತು ಹೆಂಗಿದ್ರು ಬಿಸಿಲಿದೆ. ಹೆಣ್ಣು ಮಿಕ್ಕಿದ ಪಕ್ಕಿದ್ದೆಲ್ಲ ಹಾಗೆ ಅವಳು ಮೈಗೆ ಕೈಗೆ ಎಲ್ಲ ಹಾಕೋದು. ಮೈಗೆ ಕೈಗೆ ನಿಂದು ಹಬ್ಬು ಇಲ್ಲವ? ತೋರ್ಸೋವ ಹಬ್ಬು ಎಲ್ಲಿ? ಹಬ್ಬು ಎಲ್ಲಿ? ಕೈದು ಹಬ್ಬು ಎಲ್ಲಿ? ಉಶು ಪಾಪ, ಇಲ್ಲಿಗೂ ಎಣ್ಣೆ ಹಚ್ಚೋಣ ಹಬ್ಬುಗೆ. ನೀನು ಮಾಡ್ಕೋಫ್ ಮಾಡ ಇರೋ ಮಕ್ಕಕ್ಕೆ ಹಚ್ತೀನಿ. ಇವತ್ತು ಸಂಡೇ. ನಾನು ನೆನ್ನೆನೇ ಹೇಳ್ದಂಗೆ ಸಂಡೇಸ್ ನಂಗೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಸೊ ರೆಡಿಯಾಗಿ ಪಾಪುನ ಮಲಗಿಸಿ ಕೆಲಸ ಮಾಡ್ತಾನೇ ಇದ್ದೀನಿ ಆವಾಗಲಿಂದ. ಕ್ಯಾಮ್ರಾನೇ ಎತ್ಕೊಳ್ಳೋಕ್ಕಾಗಲಿಲ್ಲ, ಬಿಕಾಸ್ ಕ್ಯಾಮ್ರಾಯಿಂದ ಫೋನ್ಗೆ ಡೇಟಾ ಎಲ್ಲ ಟ್ರಾನ್ಸ್ಫರ್ ಮಾಡ್ತಾಯಿದ್ದೆ. ವ್ಲಾಗ್ ಎಡಿಟ್ ಮಾಡಬೇಕಲ್ಲ, ಹಳೆ ವ್ಲಾಗೆಲ್ಲ ಅಂತ. ಸೊ ಗ್ರೀನ್ ಟೀ ಚೆಲ್ಬಿಟ್ಟೆ ಮಾತಾಡಿಕೊಂಡು. ಪುಣ್ಯ ಸ್ವಲ್ಪನೇ ಇತ್ತು, ಇವಾಗ ಒರೆಸ್ಬೇಕು. ಅಯ್ಯೋ, ಇವಾಗ ತಾನೇ ಅದು ಒರೆಸ್ತಾ ಇದೆ ಆಲ್ರೆಡಿ ಇಲ್ಲಿ. ಆಲ್ಸೋ ಇಗ್ನೋರ್ ಮೈ ವಾಯ್ಸ್, ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ ಬಿಕಾಸ್ ಪಾಪು ಮಲಗಿದ್ದಾಳೆ ಅಂತ. ಸೊ ಕೆಲಸ ಮಾಡ್ತಾಯಿದ್ದೆ. ಆ್ಯಂಡ್ ಐ ಥಾಟ್ ಇನ್ನೊಂದು 5 ನಿಮಿಷ ಕೆಲಸ ಇದೆ ಅಷ್ಟೇ, ಆಲ್ಮೋಸ್ಟ್ ಮುಗೀತು. ಸೊ ಮುಗಿಸ್ಬಿಟ್ಟು ಪಾಪು ಎದೋಳೋ ಅಷ್ಟೊತ್ತಿಗೆ, ಅವಳು ಇನ್ನೂ ಒಂದು 15-20 ಮಿನಿಟ್ಸ್ ಆದರೂ ಆಗುತ್ತೆ ಎದೋಳಕ್ಕೆ. ಅಷ್ಟೊತ್ತಿಗೆ ಹುಲಾ ಉಪ್ ಮಾಡೋಣ ಒಂದು 15-20 ನಿಮಿಷ ಅಂತ ಅಂದ್ಕೊಂಡೆ. ಸೊ ನೋಡಿ, ಇಲ್ಲೆಲ್ಲ ಚೆಲ್ಬಿಟ್ಟೆ, ಒಳಗೆಲ್ಲ ಆಗಿದೆ. ಇವಾಗ ಒರೆಸ್ಬೇಕು. ಅಭಿ ಬೈತಾನೆ. ಆಲ್ಸೋ ಇದು ತುಂಬ ಜನ ಕೇಳ್ತಾ ಇದ್ರಲ್ವ, ರೀಸೆಂಟಾಗಿ ಹೊಸ ತರಿಸಿದ್ವಿ. ಅದು ಹಳೇದು ಆಲ್ಮೋಸ್ಟ್ 3 ಇಯರ್ಸ್ ಆಗಿತ್ತಲ್ಲ, 2.5 ಇಯರ್ಸ್ ಆಗಿತ್ತು. ಅದರದ್ದು ಎಫಿಷಿಯನ್ಸಿ ಕಡಿಮೆ ಆಗೋಗಿತ್ತು. ಸೊ ಅದನ್ನು ಕೆಳಗಡೆ ಫ್ಲೋರ್ಗೆ ಹಾಕ್ಬಿಟ್ಟು ಅಲ್ಲಿ ಏನಾದರೂ ಗುಡ್ಸೋಕ್ಕಾಗ್ದಿರೋ ದಿನ ಯೂಸ್ ಆಗಲಿ ಅಂತ ಇಲ್ಲಿ ಹೊಸ ತರಿಸಿದ್ದೀವಿ. ಇದು ಸಕ್ಕತ್ತಾಗಿ ಕ್ಲೀನ್ ಆಗುತ್ತೆ ಗೊತ್ತಾ. ಹೋಗಿ ಒಂದೊಂದು ರೂಮೇ ಆದಮೇಲೆ ಹೋಗಿ ಕ್ಲೀನ್ ಮಾಡ್ಕೊಂಡು ಬರುತ್ತೆ. ಇದು ಯಾವ ಬ್ರ್ಯಾಂಡ್ ಏನು ಅಂತ ನಂಗೆ ಗೊತ್ತಿಲ್ಲ. ಲಿಂಕ್ ಬೇಕಾದರೆ ಅಮೆಝಾನಲ್ಲಿ ತರಿಸಿದ್ದು, ಲಿಂಕ್ ನಾನು ಹಾಕಿರ್ತೀನಿ ಅಭಿ ಹತ್ರ ಇಸ್ಕೊಂಡು. ಮಿನಿಟ್ಸ್ ಹೂಪ್ ಮಾಡಿದೆ. ಪಾಪು ಇನ್ನೂ ಮಲಗಿದ್ದಾಳೆ. ಸ್ವಲ್ಪ ಕೆಲಸ ಇದೆ, ಅಲ್ಲಿ ಫಿನಿಶ್ ಇಟ್ ಆಫ್. ಯಾಕಂದರೆ ಅವಳು ಎದ್ಮೇಲೆ ಆ ಕೆಲಸಗಳೆಲ್ಲ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅವಳನ್ನ ಹಿಡ್ಕೊಂಡು. ಸೊ ಅದನ್ನು ಮುಗಿಸಿ ಸಂಜೆ ಅಗೇನ್ ಅವಳನ್ನ ಪಾಪುನ ಮಲಗಿಸಿದಾಗ ಇನ್ನೂ 15 ಮಿನಿಟ್ಸ್ ಮಾಡ್ತೀನಿ. ಎದ್ರು ನಾನು ಹೇಳಿಲ್ವ ಶಿಕೆನ್ ವೇಕಪ್ ಎನಿ ಮೂಮೆಂಟ್ ಅಂತ, ಒಂದು 2-3 ನಿಮಿಷಕ್ಕೆ ಎದ್ಬಿಟ್ಲು. ಸೊ ಇವಾಗ ಅಭಿ ಸಂಡೇ ಅಲ್ಲ, ಮನೇಲೂ ಇವತ್ತು ಯಾರೂ ಇಲ್ಲ, ಎಲ್ಲ ಒಂದೊಂದು ಫಂಕ್ಷನ್ಗೆ ಹೋಗಿದ್ದಾರೆ. ಸೊ ಅದಕ್ಕೆ ಅಭಿ ನಾವೂ ಈಚೆ ಹೋಗ್ಬಿಟ್ಟು ಏನಾದರೂ ತಿನ್ಕೊಂಡು ಬರೋಣ ಬಾ ಅಂತ. ಮೇಡಮ್ ಬೇರೆ ಎದ್ರು, ನಿದ್ದೆ ಆಗಿದೆ. ಸೊ ನೋಡೋಣ. ನಾನು ಈ 360 ಡಿಗ್ರಿ ಫೋನ್ ಪ್ರೊಟೆಕ್ಷನ್ ಕವರ್ ಬರುತ್ತಲ್ಲ, ಅದು ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೆ. ಜಯನಗರಲ್ಲಿದೆ. ಹಂಗೆ ಸ್ವಲ್ಪ ಕೆಲಸ ಇದೆ, ಅದೇನು ಅರ್ಜೆಂಟ್ ಏನಿಲ್ಲ ಜಯನಗರಲ್ಲಿ. ಸೊ ಹಾಗೆ ಹೋಗೋಣ ಅಂತ. ಸೊ ಅಲ್ಲೇ ಏನಾದರೂ ತಿನ್ಕೊಂಡು ಬಂದುಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಟೋಸ್ಕೋನು ನನ್ನ ಫೇವ್ರೆಟು, ಬಟ್ ಅಭಿ ಮೋಸ್ಟ್ಲಿ ಬೇಡ ಅಂತಾನೆ, ಅವನಿಗೆ ಇಷ್ಟ ಆಗಲ್ಲ ಅಷ್ಟೊಂದು ನನ್ನಷ್ಟು. ನೋಡೋಣ, ಇಲ್ಲಾಂದರೆ ಯಾವುದಾದ್ರೂ ಮಾಲ್ಗೆ ಹೋದರೆ ಪಾಪುಗೂ ಆಟ ಆಡಿಸ್ಬೋದು. ಹೋಗೋಣವ ಮಾಲ್ಗೆ? ಹೋಗೋಣ. ಹಂಗೆ ಆಟ ಆಡಿಸ್ಕೊಂಡು ಏನಾರು ತಿನ್ಸ್ಕೊಂಡು ಬರ್ಬೋದು. ನೋಡೋಣ, ವಿಲ್ ಫಿಗರ್ ಔಟ್ ಏನು ಮಾಡೋದು ಅಂತ. ಹೋಗೋದು ಅಂದರೆ ಇವಾಗ ರೆಡಿ ಆಗಬೇಕು. ಅಭಿ ಯಾವುದೋ ಕಾಲಲ್ಲಿದ್ದಾನೆ, ಅವ್ನು ಬಂದಿದ್ದ ತಕ್ಷಣ ಪಾಪಕ್ಕೆ ಕೊಟ್ಬಿಟ್ಟು ನಾನು ರೆಡಿ ಆಗುತ್ತೆ. ಜಿಂಗ್ ಚಿಕ್ಕ ಈಚೆ ಹೋಗೋಣ, ಬುರ್ಬುರ್ ಹೋಗೋಣ. ಹಾಂ, ಎಲ್ಲಿ ಹೋಗೋಣ? ಪಾರ್ಕಾ? ಪಾರ್ಕಲ್ಲ, ಇನ್ನೂ ದೊಡ್ಡದು ಹೋಗೋಣ. ಪಾರ್ಕ್ ಹೋಗೋಣ. ಆಲ್ ಸೆಟ್ ಟು ಗೋ. ಶೂಸ್ ಒಂದು ಹಾಕ್ಕೋಬೇಕು, ಸಿಂಪಲಾಗಿ ಬೇಸಿಕ್ಕಾಗಿರಲಿ ಅಂತ. ಯಾವುದೋ ಒಂದು ಜೀನ್ಸು ಟಾಪ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅಭಿ ಈಸ್ ವೇರಿಂಗ್ ದಿಸ್ ಒನ್. ಆ್ಯಂಡ್ ಚಿನ್ನವಾಗ ಹೊಸ ಡ್ರೆಸ್ ಹಾಕಿದ್ದೀನಿ. ಇದು ಆ್ಯಕ್ಚುಲಿ ಇವಳು ನೇಮ್ ರಿವೀಲ್ ಡ್ರೆಸ್ ಥರ ಇದೆ ಅಲ್ಲ ಸ್ವಲ್ಪ. ಸೊ ಇವತ್ತು
ಯೂಶ್ವಲಿ ನಾನು ಬಟ್ಟೆ ಹಾಕ್ಕೊಬಿಟ್ಟು ಆಮೇಲೆ ಚಪ್ಪಲಿ ಡಿಸೈಡ್ ಮಾಡ್ತೀನ. ಇವತ್ತು ಫಸ್ಟು ಚಪ್ಪಲಿ ಹಾಕ್ಕೊಬಿಟ್ಟು ಚಪ್ಪಲಿ ಫೈನಲ್ ಮಾಡಿ ಆಮೇಲೆ ಬಟ್ಟೆ ಡಿಸೈಡ್ ಮಾಡಿದೆ. ನನಗೆ ನನ್ನ ಫ್ರೆಂಡ್ ನೆನ್ನೆ ಈಚೆ ಹೋಗಿದ್ನಲ್ಲ, ಶಿ ಹ್ಯಾಡ್ ಗಿವನ್ ಮೀ ಅಡಿಡಾಸ್ ಸಾಂಬಾಸ್, ಇದು ಬರ್ತ್ಡೇ ಪ್ರೆಸೆಂಟು. ಅವಳು ನೆನ್ನೆನೂ ಕೇಳ್ತಾಯಿದ್ಲು ಹಾಕ್ಕೊಂಡೇ ಇಲ್ಲ ಅಂತ. ಸೊ ಇವತ್ತು ಅದು ಹಾಕೋಬೇಕು ಅಂತ ಈ ಔಟ್ಫಿಟ್ ಹಾಕ್ಕೊಂಡೆ. ಕೆಪ್ಟ್ ಇಟ್ ಬೇಸಿಕ್. ಸಾಕ್ಸು ಥ್ಯಾಂಕ್ ಯು ಬ್ರೋ. ಅಡಿಡಾಸ್ ಸಾಂಬಾಸ್ ಇದು ನನ್ನ ಕಾರ್ಟಲ್ಲಿ ಎಷ್ಟೊಂದು ದಿನದಿಂದ ಇತ್ತು. ಆ್ಯಂಡ್ ಶಿ ಗಾಟ್ ಇಟ್ ಫಾರ್ ಮೀ. ದಿಸ್ ಇಸ್ ಹೌ ಮೈ ಶೂಸ್ ಲುಕ್ಸ್. ಏನವ ಏನಿದು ಚಿನ್ನಮ್ಮಂಗೆ ಶೂಸ್ ತೊಗೊಂಡಿದ್ದೀನಿ. ಹಾಕಿಲ್ಲ, ಅಲ್ಲಿ ಇಳಿಯುವಾಗ ಹಾಕ್ತೀನಿ, ಅವಳು ಕಾರಲ್ಲಿ ಇಲ್ಲ ಅಂದರೆ ಅನ್ಕಂಫರ್ಟೇಬಲ್ ಆಗುತ್ತೆ ಅಂತ. ಆ್ಯಂಡ್ ಲುಕ್ ಎಟ್ ಚಿನ್ನವಾಸ್ ಡ್ರೆಸ್. ಹಿಂಗೆ ಬರಬೇಕು. ಚಕ್ಕುತ್ತಿ ಗ್ಲಾಸು. ಯಾರಿಗವ ಶರ್ಟ್ಸು? ಹಾಕೋ ನನಗೆ. ಓಕೆ, ಎಲ್ಲ ತೊಗೊಂಡಿದೆ. ಇವಾಗ ಅವಳದೊಂದು ವಾಟರ್ ಬಾಟಲ್ ಒಂದು ತೊಗೋಬೇಕು. ನೀವು ಹೋಗಿರಿ ಅಭಿ, ನನ್ನ ಬಾಟಲ್ ತೊಗೊಬರ್ತೀನಿ. ಬ್ಯಾ ಇವಾಗ ಹಾಕ್ಕೊಂಡಿದ್ಯಲ್ಲ ಕುಟ್ಟಿ, ಹಾಕೋ ಮತ್ತೆ ತೋರಿಸು ಮಮ್ಮಿಗೆ. ನೋಡಪ್ಪ ಹೆಂಗ ಹಾಕೊಳ್ಳುತ್ತೆ ಸ್ಪೆಕ್ಸು. ವಾ ಸೋ ಕ್ಯೂಟ್. ಹೋಗಿ ಅವಂಗೆ ಬಾಯ್ ಹೇಳ್ಬಿಟ್ಟು ಹೋಗು. ಡೋಂಟ್ ಶೋ ಹರ್ ನೋ ಓನ್ಲಿ. ನೋಡಿ ಕಾರಲ್ಲಿ ಕೂರಲ್ಲ ಅಂದ್ಬಿಟ್ಟು ಮೇಡಮ್ಮು ಇದು ತರಿಸಿದ್ದೀನಿ. ಇದು ಬಂದು ಏನಂತಾರೆ ಇದಕ್ಕೆ, ಸ್ಟೇರಿಂಗು. ಇವಳಿಗೊಂದು ಈ ಕಡೆ ಸ್ಟೇರಿಂಗ್ ಹಾಕಿ ಕೂರ್ಸೋದು. ಬಾ ಹೋಗೋಣ, ಎತ್ಕೋಬ ಬೋಳ್ನ. ಅಪ್ಪ ಅಯ್ಯೋ ನಿನ್ನ. ಸಿ ದಿಸ್ ಇಸ್ ದ ಸ್ಟೇರಿಂಗ್. ಇದೇನೇನೋ ಅಮ್ಕಿದ್ರೆ ಏನೇನೋ ಆಗುತ್ತೆ. ಅಲ್ಲೋಗಿ ಹಾಕ್ಬಿಟ್ಟು ತೋರಿಸ್ತೀನಿ. ತಾತ ಇಲ್ಲಿಲ್ಲ ಕಾರಲ್ಲಿ. ಲೆಟ್ಸ್ ಗೋ. ಕಾಮಿಡಿ ಅಂದರೆ ಇಲ್ಲೆಲ್ಲೂ ಅದು ಅಂಟ್ತಾನೆ ಇಲ್ಲ. ಬಿಕಾಸ್ ಸ್ಮೂತ್ ಸರ್ಫೇಸ್ ಇಲ್ಲ. ಅಂಟಿಸಿದ್ರೆ ಇಲ್ಲಿ ಅಂಟಿಸ್ಬೇಕು, ಅಲ್ಲಿ ಆಗಲ್ಲ. ಸೊ ಕೈಗೆ ಕೂರಿಸಿದ್ದೀನಿ. ಸ್ವಲ್ಪ ಥರ ಆಟ ಆಡ್ತಾಳೆ. ಏನವ ಇದು? ಬ್ರಮ್ ಬ್ರಮ್ ಮಾಡು ನೀನು. ಸೊ ವಿ ಫೈನಲಿ ಡಿಸೈಡೆಡ್ ಟು ಗೋ ಟು ಬ್ರ್ಯಾಂಬಲ್. ಅದು ಜಯನಗರ್ ಜೆ ಪಿ ನಗರ್ ಅಲ್ಲೇ. ಇಲ್ಲಿಂದ ಒಂದು 18 ನಿಮಿಷ, ಕಾರಲ್ಲಿ ಹೋದರೆ ಒಂದು 25 ನಿಮಿಷ. ಸೊ ನಡಿ ಹಂಗೆ ಹಾಕ್ತೀನಿ. ಮಮ್ಮಿ ನನ್ನ ಹೆಸ್ರೇನು ಮಮ್ಮಿ? ಮಮ್ಮಿ ನನ್ನ ಹೆಸ್ರೇನು ಮಮ್ಮಿ? ಹಾಂ, ನಿನ್ನ ಹೆಸ್ರಲ್ಲ ದಾತ, ನಿನ್ನ ಹೆಸ್ರು. ನನ್ನ ಹೆಸ್ರು? ಅಮ್ಮ ಹೆಸ್ರೇನು? ಅಮ್ಮ ಹೆಸ್ರೇನು? ಅಪ್ಪಿತಾ. ಅಪ್ಪಿತಾ. ಡ್ಯಾಡ ಹೆಸ್ರೇನಮ್ಮ? ಡ್ಯಾಡ ಹೆಸ್ರೇನು? ಅಭಿ ಹೇಳು. ಅಭಿ ಹೇಳು. ಆನ್ ಮಾಡಬೇಕು. ನೋಡಿ ಮಗು ಇದು. ಇದು ಆ್ಯಕ್ಚುಯಲ್ ಮಗು. ಎಷ್ಟು ಖುಷಿ ಪಡ್ಕೊಂಡು ಆಟ ಆಡ್ತಾನೆ. ಇದು 2 ನಿಮಿಷ ಎತ್ತೆಸಿದ್ದು. ನೀನು ಮಾಡವ. ನೋಡೋಳು ಡ್ಯಾಡ ಆಟ ಆಡ್ತಾ ಇದ್ದೆ. ತರಿಸಿರೋದು ನಿನಗ ಡ್ಯಾಡಾಗ? ನೀನು ನಿಂಗೆ ಬೇಡವಾ ಅದು? ನೀನು ನಂತರ ಪ್ಯಾಸೆಂಜರ್ ಪ್ರಿನ್ಸಸ್ಸಾ? ಹಾಂ ಚಿಂಚು, ಯು ವಾಂಟ್ ಬಿ ಅ ಪ್ಯಾಸೆಂಜರ್ ಪ್ರಿನ್ಸಸ್? ಅದನ್ನೇ ನಾನು ಅವಾಗ ಹೇಳಿದ್ದು. ಬಟ್ ಅವಳನ್ನ ಹೇಳಿಸ್ತೀವಿ ನಾನು. ಇಲ್ಲೂ ಅಂಟ್ಕೊಳ್ಳುತ್ತೆ. ಓ ಕೊಡು ಹಂಗಾರೆ, ಇಲ್ಲ ಹಾಕ್ತೀನಿ. ಬಾ ಚಿಂಟು. ಓಡ್ಸವ ಇವಾಗ. ಜೀ ಅಂತ ಓಡ್ಸವ. ಓಡ್ಸು. ಆನ್ ಮಾಡು ಫಸ್ಟು. ಇಲ್ಲಿ ಆನ್ ಮಾಡು. ಆನ್ ಆಯ್ತು ನೋಡು. ಯಾರಪ್ಪ ಚೈಲ್ಡ್? ಯಾಕಪ್ಪ ಹೊಡಿತಾ? ಯಾಕೆ ಹೊಡೆದೆ? ಆಫ್ ಮಾಡೋಣ. ಆಫ್ ಮಾಡಿದೆ ಬೇಡ.
ಬಾರಮ್ಮ ಬಾರಮ್ಮ, ಹೋಗ್ಲಿ ಬಿಡಮ್ಮ, ಹೋಗ್ಲಿ ಬಿಡು. ಹಬ್ಬ ಆಯ್ತಾ? ಅದೊಂದು ಹಂಗೆ ಮಾಡಬಾರ್ದಪ್ಪ ಪಾಪ, ನೀನೇ ಅಲ್ವಾ ಹೊಡ್ಕೊಂಡಿದ್ದು. ಗುರ್ರ ಹಿಂಗೆ ಮಾಡಿ, ಹಿಂಗೆ ಟರ್ನ್ ಮಾಡಿ, ಹಿಂಗೆ ಡ್ರೀ ಮಾಡಿ. ಬೇಡವಾ ನಿಮ್ಗೆ ಇಷ್ಟ ಅಲ್ವಾ? ತೆಗಿಬೇಕಾ? ತೆಗ್ದೆ. ಬಿಟ್ಬಿಡ್ಲ ಹಿಂದೆ? ಓಕೆ, ನೀನು ಆಟ ಆಡಲ್ಲಿ. ನೋಡಲ್ಲಿ ಯಾರು ಬರ್ತಾ ಇದ್ದಾರೆ ರೋಡಲ್ಲಿ. ಆಲ್ಸೋ ತುಂಬ ಜನ ಕೇಳ್ತಾ ಇರ್ತೀರಾ, ನೀವು ಈ ಥರ ವೀಡಿಯೋಸ್ ಎಲ್ಲ ಮಾಡುವಾಗ ಗ್ರಂಥನ ಯಾರ ಹತ್ರ ಕೊಟ್ಟಿರ್ತೀರಾ ನೋಡ್ಕೊಳ್ಳೋಕ್ಕೆ, ಹೆಂಗೆ ಏನು ಅಂತೆಲ್ಲ. ಆಮೇಲೆ ನಿಮ್ಗೇನು ಬಿಡಿ ಹೆಲ್ಪ್ಗಿರ್ತಾರೆ, ಅದಕ್ಕೆ ನೀವು ವೀಡಿಯೋಸ್ ಮಾಡ್ತೀರಾ ಅಂತೆಲ್ಲ ಹೇಳ್ತೀರಲ್ಲ. ಸಿ, ದಿಸ್ ಇಸ್ ಹೌ ಐ ಮೇಕ್ ಮೈ ವೀಡಿಯೋಸ್. ಐದರ್ ಅವಳು ಮಲಗಿರುವಾಗ ಮಾಡ್ತೀನಿ, ಇಲ್ಲ ಅಂತಂದರೆ ಹೀಗೆ ನಂದೇನಾದರೂ ಅವಳಿಗೆ ಬೊಟ್ಟು ಅಂದರೆ ಸಕ್ಕತ್ ಇಷ್ಟ. ಸೊ ಬಿಂದಿ ಪ್ಯಾಕೆಟು ಅಥವಾ ನಂದೇನಾದರೂ ಒಂದಷ್ಟು ಬ್ರಷಸ್ಸು ಎಲ್ಲ ಕೊಟ್ಟು ಕೂರ್ಸೋದು ಹಿಂಗೆ. ಇಲ್ಲಿ ಆಟ ಆಡ್ತಾ ಇರುತ್ತೆ, ಅಂದರೆ ಒಂದು 10 minutes ಮ್ಯಾಕ್ಸಿಮಮ್ ಹಿಂಗೆ ಆಟ ಆಡೋದು. ಸೊ 10 ನಿಮಿಷದಲ್ಲಿ ನಾನು ಪಟ 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 ಕೆಲಸ ಮಾಡ್ಕೊಂಬಿಡೋದು. ಚಿಂಚು ನನಗೆ ಬಿಂದಿ ಬೊಟ್ಟು ಹೇಳು, ಚೆನ್ನಾಗಿ ಬೊಟ್ಟು ಅನು. ಬಿಯೋ ಇವತ್ತು ಮನೇಲಿ ಯಾರೂ ಇಲ್ಲ, ಇವಳನ್ನ ಮೇಂಟೈನ್ ಮಾಡಿಕೊಂಡು ನನಗೆ ಊಟ ಒಂದು ನೆಮ್ಮದಿಯಿಂದ ಮಾಡಬೇಕಾಯ್ತಾ. ನಾನು ಯೂಶಲಿ ಪ್ರೋಟೀನ್, ಫೈಬರ್, ಕಾರ್ಬ್ಸ್ ಎಲ್ಲ ಇಟ್ಕೊಂಡು ನೆಮ್ಮದಿಯಿಂದ ಊಟ ಮಾಡಬೇಕು. ಬಟ್ ಇವತ್ತು ಮೇಡಮ್ ಬಿಡದೇ ಇರೋದ್ರಿಂದ ಹಿಂಗೆ ಆಟ ಆಡಿಸ್ಕೊಂಡು ಒಂದು ಕಿವಿ ತಿಂದೆ. ಪ್ರೋಟೀನ್ಗೆ ಇವತ್ತು ಮಂಡೇ ಆಗಿರೋದ್ರಿಂದ ಇದು ಯೋಗರ್ಟ್ ತಿಂದೆ. ಆ್ಯಂಡ್ ಇವಾಗ ಅನ್ನ ಸಾರು ಹಾಕ್ಕೊಂಡು ಬಂದಿದ್ದೀನಿ. ಖಾರ ಖಾರ ಸಕ್ಕತ್ತಾಗಿದೆ. ನನಗೆ ನೆಮ್ಮದಿಯಾಗಿ ಆದರೆ ತಿನ್ನೋಕ್ಕಾಗ್ತಾಯಿಲ್ಲ. ಬಟ್ ಹೆಂಗೋ ಪಾಪ ಒಂದೇ ಆಟ ಆಡ್ಕೊತಾ ಇದೆ. ಸೊ ಚಿಂಟಮ್ಮ ಕೈ ಪುಟ್ಟಿ ಕೈ ಬಾ, ಕೈ ಹಾಕ್ಕೊಂಡ್ಯಾ? ಬಾ ಹೋಗ್ಲಿ, ಬಾ ಹೋಗ್ಲಿ, ಬಾ ಶಾರಿ, ಬಾ. ಅದು ಮಾಡ್ತಾ ನೀನು ಯಾಕೆ ಹಾಕ್ದೆ? ನೀನು ಯಾಕೆ ಡೋರ್ ಹಾಕ್ತೆ? ಅಮ್ಮ ತಿಂತೀನಮ್ಮ ಪೀಶ್ ಅಲ್ಲಿ ಉಫ್ ಮಾಡ್ಕೊ. ಓ ಹಬ್ಬು ಮೇಲೆ ಹಬ್ಬು ಆಯ್ತಾ ಮತ್ತೆ? ಉಫ್ ಮಾಡ್ಕೊ ಹಬ್ಬು, ಹಬ್ಬು ಉಫ್ ಮಾಡವ. ಪಾಪ ಅದು ಅಣ್ಣ. ನೀನೇ ಪಾಪ, ಎಲ್ರೂ ಪಾಪ ಅಂತ್ಯ. ಅಕ್ಕ ಎಲ್ಲಿ? ಅಕ್ಕ ವೆರಿ ಗುಡ್. ಅಂಕಲ್ ವೆರಿ ಗುಡ್. ಗ್ರಂಥ ಎಲ್ಲಿ? ಅದು ಗ್ರಂಥನ? ಅದು ಅಕ್ಕ. ಅದು ಗ್ರಂಥ ಎಲ್ಲಿ? ಗ್ರಂಥ ಇಲ್ವಾ? ಮೇಲೆ ಹೋಗ್ಬಿಟ್ಲಾ? ನೀನು ಯಾರು ಮತ್ತೆ? ನೀನು ಯಾರು? ಹಾಂ ಬೇಬಿ ಬೀಬಿ ಬೀಬಿ ಡಾಡಾ ಬಂತ ನೋಡ್ಕೋಬೋಗು. ನೋಡಲ್ಲಿ ಡಾಡಾ ಬಂತಂತೆ, ನೋಡೋಗು. ಬಾಕ್ಲಾಕ್ಬೇಡ, ಹಂಗೆ ನೋಡ್ಕೋಬಾ. ಬಂತಾ ಇಲ್ವಾ ಅಂತ ಸುಮ್ಮನೆ ನೋಡು. ಏನು ಬೇಕವ? ಅದೇ ನೋಡ್ಕೋಬಾ, ಡಾಡಾ ಬಂತಾ ಇಲ್ವಾ ಅಂತ. ನಂದು ಊಟ ಆದ್ಮೇಲೆ ಕರೆಕ್ಟಾಗಿ ಅಭಿ ಬಂದ. ಸೊ ಫ್ರೂಟ್ಸ್ ತರಬೇಕಿತ್ತು ಅಂತ ನಾನು ಹೆಂಗೋ ಕಿವಿ ಇತ್ತು 2 ತಿನ್ಕೊಂಡೆ. ಅಭಿಗೆ ಏನೂ ಇರಲಿಲ್ಲ. ಸೊ ಇಲ್ಲಿ ಫ್ರೂಟ್ಸ್ ತರಕ್ಕಂತ ಬಂದಿದ್ದೀವಿ. ನಂಗೆ ಇಳಿಯೋಕ್ಕೆ ಇವತ್ತು ಮೂಡೆ ಎಲ್ಲ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿದೆ. ಐ ಡೋಂಟ್ ನೋ ವೈ. ನೆನ್ನೆ ನೈಟು ಎಚ್ಚರ ಆಗೋಯ್ತು 1:38ಗೆ ಕರೆಕ್ಟಾಗಿ ನಾನು ಫೋನ್ ನೋಡಿದಾಗ. ಅದಾದಮೇಲಿಂದ ಆಲ್ಮೋಸ್ಟ್ 1.5 hours ಎಚ್ಚರನೇ ಇದ್ದೆ. ಮತ್ತೆ ಬೆಳಗ್ಗೆ ಅದನ್ನ ಒಂಥರ ನಿದ್ದೆ. ಸರಿ ಒಂದು ನ್ಯಾಪ್ ತೊಗೊಳ್ಳೋಣ ಅಂತ 11:40ಗೆ ಫೋನೆಲ್ಲ ಸೈಡ್ಗೆ ಏರೋಪ್ಲೇನ್ ಮೋಡ್ ಹಾಕ್ಬಿಟ್ಟು ಹಿಂಗೆ ಕಣ್ಣು ಮುಚ್ಚಿದೆ. ಅಂದರೆ ಸೋಫಾ ಮೇಲೇನೆ, ರಿಕ್ಲೈನರ್ ಮೇಲೆ ನಮ್ಮ ಪುಟ್ಟಿ
ಅಂತ ಶುರು ಮಾಡಿದ್ಲು, ಎದ್ದು ರೂಮ್ಗೆ ಓಡೋದೆ. ಸೊ ಇವಾಗ ಊಟ ಆಗಿದೆ. ಇವಾಗ ಸಾಚಿ ಮಾಡೋಕ್ಕಾಗಲ್ಲ, ಇನ್ನೂ ಪಾಪುಗೆ ಊಟ ಮಾಡಿಸಿಲ್ಲ. ಸೊ ಅವಳಿಗೆ ಊಟ ಮಾಡಿಸಿ ಅಭಿ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಹಂಗೆ ಆಟ ಆಡ್ಕೊಂಡು, ಯಾಕಂದರೆ ನಾವು ಊಟದಿಂದ ನಾವು ನಿದ್ದೆ ಮಾಡೋದಕ್ಕೆ ಅಟ್ಲೀಸ್ಟ್ 1 hour ಆದರೂ ಗ್ಯಾಪ್ ಇರಬೇಕು. ಊಟ ತಿಂಡಿ ತಿಂದಿದ ತಕ್ಷಣನೇ ಮಲಗಬಾರ್ದು. ಮಿನಿಮಮ್ 1 hour, ಅದು ಇನ್ನೂ ಜಾಸ್ತಿ ಇದ್ರೆ 2 hours ಆದರೆ ಎಕ್ಸ್ಟೆಂಡ್ ಮಾಡೋಕ್ಕಾದ್ರೆ ಇನ್ನೂ ಒಳ್ಳೇದೆ. ನಾನು ಯೂಶ್ವಲಿ ಮಧ್ಯಾಹ್ನದ ಹೊತ್ತು ಮಲಗಲ್ಲ, ಬಟ್ ಇವತ್ತು ಸಿಕ್ಕಾಬಟ್ಟೆ ಬರ್ತಾ ಇದೆ. ಆ್ಯಂಡ್ ಆಲ್ಸೋ ಇವತ್ತು ನಂದು ಮ್ಯಾನಿಫೆಸ್ಟೇಷನ್ ಪ್ರೋಗ್ರಾಮ್ ಫಸ್ಟ್ ಡೇ ಸ್ಟಾರ್ಟ್ ಆಗುತ್ತೆ. ಸೊ ಐ ವಾಂಟ್ ಟು ಹ್ಯಾವ್ ಆಲ್ ದ ಪಾಸಿಬಲ್ ಎನರ್ಜಿ. ಸೊ ಅದಕ್ಕೆ ಒಂದು ನ್ಯಾಪ್ ತಗೋತೀನಿ. ನಾನು ನಿದ್ದೆ ಅಂತ ಅಂದ್ರೂ ಒಂದು 20, ಹಾರ್ಡ್ಲಿ ಮ್ಯಾಕ್ಸಿಮಮ್ 30, ಯೂಶಲಿ 20 minutes ಅಷ್ಟೇ. ಅದೇ ರೆಗಿಸ್ತಾ ಇರ್ತಾನೆ, ಏನೇ ಹಿಂಗೆ ಮಲ್ಕೊಂತೀಯ, ಹಿಂಗೆ ಎದ್ಬಿಡ್ತೀಯ, ಸಾಕ ನಿನಗೆ ಅಂತ. ನನಗೆ ಒಂದು ಅದಕ್ಕೆ ಏನಂತಾರೆ ಪವರ್ ನ್ಯಾಪ್ ಆದರೆ ಸಾಕು. ಸೊ ಇವಾಗ ಪುಟ್ಟಿಗೆ ಊಟ ಮಾಡಿಸಿ ಅವಳಿಗೆ ಆಲ್ರೆಡಿ ಯೋಗರ್ಟ್ ತಿನ್ಸಿದ್ದೀನಿ. ನಾನು ತಿನ್ನುವಾಗ ಹಂಗೆ ಅವಳು ಸಕ್ಕ ಇಷ್ಟ ಯೋಗರ್ಟ್ ಅಂದರೆ. ಸೊ ಯೋಗರ್ಟ್ ತಿಂದಿದ್ದಾಳೆ. ಒಂಚೂರು ಅನ್ನ ತಿನ್ನಿಸ್ಬಿಟ್ಟು ಹಂಗೆ ಫ್ರೂಟ್ಸು ತಿಂತಾಳೆ ಹೆಂಗಿದ್ರು ಇವಾಗ ಅಭಿ ಜೊತೆ. ಆಲ್ರೆಡಿ ನಾನು ಊಟ ಮಾಡಿ ಒಂದು 10-15 ನಿಮಿಷ ಆಗಿದೆ. ಇನ್ನೊಂದು 45 minutes ಹಂಗೋ ಹಿಂಗೋ ತಳ್ಳಿ ಆಮೇಲೆ ಒಂದು ನ್ಯಾಪ್ ಹೊಡಿತೀನಿ. ಚಿನ್ನಮ್ಮ ಇನ್ನು 3:30ಗೆ ಅವಳು ನೆಕ್ಸ್ಟ್ ನಿದ್ದೆ. ಸೊ ಅಭಿಗೆ ಹೇಳ್ತೀನಿ ಒಂದು ಅರ್ಧ ಗಂಟೆ ನೋಡ್ಕೊಳಪ್ಪ ಅಂದ್ಬಿಟ್ಟು ನಾನೊಂದು ನ್ಯಾಪ್ ಮಾಡಿಬಿಡ್ತೀನಿ. ಬಿಕಾಸ್ ಅವಳ ಜೊತೆ ಮಲಗೋದಾದರೆ ಇನ್ನೂ ಕಷ್ಟ, ನನಗಷ್ಟೊತ್ತಿಗೆ ನಿದ್ದೆನೇ ಹೋಗ್ಬಿಟ್ಟಿರುತ್ತೆ. ಸೊ ಅವ್ರು ಬರಲಿ ಅಂತ ಕಾಯ್ತಾ ಇದ್ದೀನಿ. ನಂಗೆ ಆ್ಯಕ್ಚುಲಿ ಇಲ್ಲಿ ಬರೋಕ್ಕೂ ಮೂಡಿರಲಿಲ್ಲ. ಅಭಿಗೆ ಹೇಳ್ದೆ ನೀನೇ ಹೋಗ್ಬಾ ಅಂತ, ಬಟ್ ಪಾಪು ಅವನ್ನ ಬಿಡ್ತಾ ಇರಲಿಲ್ಲ. ಅವನೊಬ್ಬನೇ ಪಾಪ ಅವಳನ್ನ ಕರ್ಕೊಂಡು ಬರೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಅವ್ನು ನೀನು ಬಂದ್ಬಿಡೆ, ಕಷ್ಟ, ಅವಳು ಅಳ್ತಾಳೆ ಅಂತ ಅಂದ. ಸರಿ ನಾನೇ ಕಾರ್ ಓಡಿಸ್ತೀನಿ, ನೀನು ಅವಳನ್ನ ಹಿಡ್ಕೊಂಡು ಕುತ್ಕೊ ಅಂದ್ಬಿಟ್ಟು ಬಂದೆ. ಕೊಟ್ಟಿದ್ದು ಡ್ಯಾಡ ಕೊಡ್ಸಿದ್ದ. ದನುಗ್ ಇದ್ಬೇಕಂತೆ. ನಾನು ಅವಾಗಿಂದ ಚಪ್ಪಲಿ ಹಾಕೊಂಡೆ ಓಡಿಸಿದ್ನ. ಇದು ಹಪ್ಪಳ ಹಪ್ಪಳ ಅಥವಾ ಚಿಪ್ಸ್ ಬೇಕಂತ. ಹಪ್ಪಳ ಎಲ್ಲಿದೆ ಮುಂದೆ ಹೋಗೋ ಲೆಫ್ಟ್ ಅಲ್ಲಿ ಅನಿಲ್ ಹಪ್ಪಳ ಅನ್ಸುತ್ತೆ ಒಂದು. ಇವತ್ತು ನಂದು ಫಸ್ಟ್ ಡೇ ಆಫ್ MMA ಪ್ರೋಗ್ರಾಮ್, ಬ್ಯಾಚ್ 33. ಎಲ್ಲ ಸರಿ ಹೋಗಿತ್ತು. ಇದ್ದಕ್ಕಿದ್ದಂಗೆ ಯಾಕೋ ಒಂದು ಅರ್ಧ ಗಂಟೆಯಿಂದ ಗುರ್ಗುರ್ ಅಂದರೆ ಏನೂ ಇಲ್ಲ, ಇಚ್ಚಿಂಗ್ ಇಲ್ಲ, ಏನಿಲ್ಲ, ಸುಮ್ಮನೆ ವಾಯ್ಸ್ ಗುರ್ಗುರ್ ಅಂತ ಇದೆ. ಐ ಡೋಂಟ್ ನೋ ವೈ. ಎನಿವೇಸ್ ಇವಾಗ ಸರಿ ಹೋಗುತ್ತೆ. ಫುಲ್ ರೆಡಿ ಆಗಿದ್ದೀನಿ. ರೆಡಿ ಅಂದರೆ ಕ್ಲಾಸ್ಗಲ್ವಾ, ಒಂಚೂರು ಏನು ಟಿಂಟು, ಲಿಪ್ಸ್ಟಿಕ್ಕು, ಕಾಜಲ್ ಹಾಕ್ಕೊಳ್ಳೋದು ಅದಾಯಿತು. ಇವಾಗ ಡ್ರೆಸ್ ಒಂದು ಹಾಕ್ಕೋಬೇಕು. ನನ್ನ ಮಗಳನ್ನ ಕೆಳಗೆ ಬಿಟ್ಟು ಒಳಗೆ ಎಲ್ಲ ರೆಡಿ ಮಾಡಿ ಬಂದೆ. ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಆ ರೂಮ್ಗೆ ಹೋಗಬೇಕು. ಆಲ್ಸೋ ಹೌಸ್ ಯರ್ ಡೇ, ಹೌ ಆರ್ ಯು, ವಾಟ್ಸಪ್? ಲಾಸ್ಟ್ 2 months ಇಲ್ಲ ಬಿಡಿ, ಇನ್ನು 1.5 ತಿಂಗಳು. ನೀವು ಇದನ್ನು ನೋಡೋ ಅಷ್ಟೊತ್ತಿಗೆ ಇನ್ನು 1 ತಿಂಗಳು ಇರುತ್ತೇನೋ ನ್ಯೂ ಇಯರ್ಗೆ. ವಾಟ್ ಪ್ಲ್ಯಾನ್ಸ್ ಫಾರ್ ನ್ಯೂ ಇಯರ್? ರೆಸಲ್ಯೂಷನ್ಸ್ ಏನಾದರೂ ಇಟ್ಕೊಂಡಿದ್ದೀರಾ, ಅಥವಾ ಇವಾಗಲಿಂದನೇ ವರ್ಕ್ ಮಾಡಿ ಹೊಸ ವರ್ಷದಷ್ಟೊತ್ತಿಗೆ ಹೊಸದಾಗಿ ಕಾಣಿಸ್ಬೇಕು ಅಥವಾ ಹೊಸದಾಗಿ ಫೀಲ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ವಾಟ್ಸ್ ಯರ್ ಪ್ಲ್ಯಾನ್ಸ್? ಕಮೆಂಟ್ ಮಾಡಿ. ಸೊ ಟೈಮ್ ಆಗಿದೆ, ಪಟಪಟನೆ ರೆಡಿ ಆಗುವ. ಆ್ಯಂಡ್ ನನಗೆ ರೆಡಿ ಆಗುವಾಗ ಸ್ಪೆಷಲಿ ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ ಮುಂಚೆ ಹನುಮಾನ್ ಚಾಲಿಸ ಕೇಳ್ಕೊಂಡು ರೆಡಿ ಆಗೋಕ್ಕೆ ಇಷ್ಟ. ಬಿಕಾಸ್ ಒಂಥರ ಪಾಸಿಟಿವ್ ಎನರ್ಜಿ. ಬಿಕಾಸ್ ನಾನು ಪ್ರೋಗ್ರಾಮ್ ಮಾಡುವಾಗ ನನ್ನ ಎನರ್ಜಿ ಚೆನ್ನಾಗಿರಬೇಕು. ಬಿಕಾಸ್ ಐ ಟ್ರಾನ್ಸ್ಫರ್ ಎನರ್ಜಿ. ಸೊ ನಾನೇ ಲೋ ಎನರ್ಜಿ ಇಟ್ಕೊಂಡು ಇರೋಕ್ಕಾಗಲ್ಲ. ಸೊ ಹಾಗಾಗಿ ಇನ್ನೊಂಚೂರು ಎನರ್ಜಿ ಚೆನ್ನಾಗಿರಬೇಕು ಅಂತ ಹನುಮಾನ್ ಚಾಲಿಸ ಹಾಕ್ಬಿಟ್ಟಿರ್ತೀನಿ. ಇದು 30 minutesದು, ಆಲ್ಮೋಸ್ಟ್ 20 minutes ಓಡಿದೆ. ಇನ್ನೊಂದು 7 ನಿಮಿಷ ಇದೆ. ಸೊ ಅದನ್ನು ಇವಾಗ ಕೇಳಿಸ್ಕೊಂಡು ಹಾಗೆ ರೆಡಿಯಾಗಿ ಹೋಗಿ ಕೂಚಿ ಮಾಡುವ. ಕ್ಲಾಸ್ ಮುಗೀತು. ಇವಾಗ ಕೆಳಗೆ ಅಡುಗೆ ಮಾಡೋಕ್ಕೆ ಬಂದೆ. ಊಟ ಮಾಡಬೇಕು. ಸ್ವಲ್ಪ ಗಂಟಲಿನಲ್ಲಿ ಕಿಚ್ಚು ಇದೆ. ಬಿಕಾಸ್ 1 hour ಕಂಟಿನ್ಯೂಸ್ ಮಾತಾಡಿದೆ ಅಂತ. ಬಟ್ ಇಟ್ಸ್ ಓಕೆ. ಪಾಪುನ ಅಂಕಲ್ ಆಂಟಿ ಕೆಳಗಡೆ ಕರ್ಕೊಂಡು ಹೋಗಿದ್ದಾರೆ ನಾಯಿ ಮಕ್ಳಿಗೆ ಊಟ ಹಾಕೋಕ್ಕೆ. ಸೊ ಅಷ್ಟೊತ್ತಿಗೆ ನಾನು ಅಭಿ ಊಟ ಮಾಡ್ಕೊಂಬಿಡೋಣ ಅಂತ. ಮತ್ತು ನಮ್ಮ ಮನೇಲಿ ಗೋಧಿ ದೋಸೆ. ಸೊ ಅಭಿಗೆ ಹಾಕ್ಕೊಡ್ತಾ ಇದ್ದೀನಿ. ಅವನಾದ್ಮೇಲೆ ನಾನು ತಿನ್ನೋದು. ಎಷ್ಟು ಪರ್ಫೆಕ್ಟ್
ನೋಡಿ ಎಷ್ಟು ಪರ್ಫೆಕ್ಟ್ ರೌಂಡ್ ಶೇಪ್ ಹಾಕಿದ್ದೀನಿ. ತುಂಬ ಜನ ಅನ್ಕೊತಿರಲ್ಲ ನಂಗೆ ಅಡುಗೆ ಮಾಡೋಕ್ಕೆ ಬರಲ್ಲ, ಅಡುಗೆ ಮಾಡಲ್ಲ ಅಂತ. ಐ ಡೂ ಕುಕ್, ಐ ಡೋಂಟ್ ನೋ, ಅಂದರೆ ನಾನು ಜಾಸ್ತಿ ಹಾಕಲ್ಲ ಅಥವಾ ತೋರಿಸ್ಕೊಳ್ಳಲ್ಲ, ಬಟ್ ಅದರ್ವೈಸ್ ಐ ಡೂ ಕುಕ್. ನೈಟ್ ಡಿನ್ನರ್ ನಮ್ಮ ಮನೇಲಿ ನಾನೇ ಚಪಾತಿ, ದೋಸೆ, ಮುದ್ದೆ, ವಾಟ್ ಎವರ್ ಇಟ್ ಇಸ್ ನಾನೇ ಮಾಡೋದು. ಆ್ಯಂಡ್ ಕ್ಲಾಸ್ ಇದ್ದಾಗ ಸ್ವಲ್ಪ ಸರ್ಕಸ್ಸು, ಬಿಕಾಸ್ 8 ಗಂಟೆಗೆ ಮುಗಿಸಿ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಓಡಿ ಬಂದು ಫಸ್ಟ್ ನನ್ನ ಮಗಳನ್ನ ಒಂದು ಸ್ವಲ್ಪ ಹೊತ್ತು ಮಾತಾಡಿಸಿ ದೆನ್ ದೋಸೆ ಚಪಾತಿ ಕಾರ್ಯಕ್ರಮ.